ಚೀನಾ ಅಮೆರಿಕದ ನಡುವೆ ಈಗ ದೊಡ್ಡದೊಂದು ವ್ಯಾಪಾರದ ಸಂಘರ್ಷ ಶುರುವಾಗಿದೆ. ಏನೇ ಆಗಲಿ ಚೀನಾವನ್ನ ಜಾಗತಿಕ ಮಾರುಕಟ್ಟೆಯಲ್ಲಿ ಕಟ್ಟಿ ಹಾಕುವ ಯೋಚನೆಯಲ್ಲಿ ಅಮೆರಿಕ ಇದೆ. ಚೀನಾ ತನ್ನ ಈ ಪ್ರಭುತ್ವವನ್ನ ಗಟ್ಟಿಯಾಗಿ ಉಳಿಸಿಕೊಳ್ಳೋದಕ್ಕೆ ಸಜ್ಜಾಗ್ತಿದೆ. ಈ ಒಂದು ಶೀತಲ ಸಮರ ಈಗ ಶಿಲೀಂಧ್ರ ಯುದ್ಧಕ್ಕೆ ಮುನ್ನುಡಿಯನ್ನ ಬರೆದಿದೆಯಾ ಅನ್ನುವಂತ ಅನುಮಾನ ಮೂಡಿಸ್ತಾ ಇದೆ. ಏನಿದು ಶಿಲೀಂಧ್ರ ಯುದ್ಧ? ಕೊರೋನಾ ಬಳಿಕ ಹೊಸ ಆಯುಧವನ್ನ ಕೈಗೆತ್ತುಕೊಂಡ ಚೀನಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆಯಲ್ಲ, ಇದರ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ವಿಶ್ವದ ದೊಡ್ಡಣ್ಣ ಅಮೆರಿಕಕ್ಕೆ ದೊಡ್ಡ ಆಪತ್ತು ಎದುರಾಗ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಕೊರೋನಾ ಸಮಯದಲ್ಲಿ ನರಳಿದ ಅಮೆರಿಕ ಅದಕ್ಕಿಂತ ಭೀಕರವಾಗಿ ನಲುಗಲಿದೆಯಾ ಅನ್ನೋ ಸಂಶಯ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ ಕುತಂತ್ರಿ ಡ್ರ್ಯಾಗನ್ ದೇಶ ಚೀನಾ ನಡೆಸ್ತಿರೋ ಹೊಂಚಿನ ಬಗ್ಗೆ ತಜ್ಞರು ಅಮೆರಿಕಕ್ಕೆ ನೀಡಿದ ಎಚ್ಚರಿಕೆಯೇ ಆಗಿದೆ. ಕೊರೋನಾ ಜನ್ಮಸ್ಥಳವೇ ಚೀನಾ ಅನ್ನೋ ಆರೋಪವೂ ಇದೆ. ಈಗ ಮತ್ತೊಂದು ರೀತಿಯಲ್ಲಿ ಅಮೆರಿಕ ಮೇಲೆ ದಾಳಿ ನಡೆಸಲು ಸಜ್ಜಾದಂತಿದೆ. ಡೇಂಜರ್ ಝೋನ್ನಲ್ಲಿದೆಯಾ ವಿಶ್ವದ ದೊಡ್ಡಣ್ಣ? ಅಮೆರಿಕಕ್ಕೆ ಶಿಲೀಂಧ್ರ ಕಳ್ಳಸಾಗಣೆ, ಹೊಸ ರೋಗದ ಭೀತಿ. ಚೀನಾ ಸಂಬಂಧ ಮುಂದುವರಿಸಿದ್ರೆ ಆಪತ್ತು ನಿಶ್ಚಿತ, ತಜ್ಞರ ಎಚ್ಚರಿಕೆ. ವೈರಸ್ ಜನಕ ಅಂತಲೇ ಚೀನಾ ಪ್ರಸಿದ್ಧವಾಗಿದೆ. ಕೊರೋನಾಗಿಂತ ಅಪಾಯಕಾರಿ ದಾಳಿಗೆ ಚೀನಾ ಸಂಚು ರೂಪಿಸುತ್ತಿದೆ. ಇದಕ್ಕೆ ಸಾಕ್ಷಿ ಅನ್ನೋ ರೀತಿ ಕೆಲ ದಿನಗಳ ಹಿಂದೆ ವಿಷಕಾರಿ ಶಿಲೀಂಧ್ರ ಕಳ್ಳಸಾಗಣೆ ಮಾಡಿದ ಆರೋಪದ ಮೇಲೆ ಯುನ್ಕಿಂಗ್ ಜಿಯಾನ್ ಮತ್ತು ಜೂನ್ಯಾಂಗ್ ಲಿಯು ಅನ್ನೋ ಇಬ್ಬರು ಚೀನಿ ನಾಗರಿಕರನ್ನ ಅಮೆರಿಕದಲ್ಲಿ ಬಂಧಿಸಲಾಗಿದೆ. ಅವರ ಬಂಧನದ ನಂತರ ತಜ್ಞರ ಎಚ್ಚರಿಕೆ ಗಮನ ಸೆಳೆದಿದೆ. 33 ವರ್ಷದ ಯುನ್ಕಿಂಗ್ ಜಿಯಾನ್ ಮತ್ತು ಆಕೆಯ ಪ್ರೇಮಿ ಸುನ್ಯೋಂಗ್ ಲಿಯು ಫ್ಲುಸಾರಿಯಮಂ ಗ್ರಾಮಿನೇರಂ ಅನ್ನೋ ಶಿಲೀಂಧ್ರವನ್ನ ಅಮೆರಿಕಕ್ಕೆ ಕಳ್ಳಸಾಗಣೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪವಿದೆ. ಈ ಶಿಲೀಂಧ್ರ ಗೋಧಿ, ಬಾರ್ಲಿ, ಮೆಕ್ಕೆಜೋಳ ಮತ್ತು ಅಕ್ಕಿಯ ಹೆಡ್ಬ್ಲೈಟ್ ರೋಗಕ್ಕೆ ಕಾರಣವಾಗುತ್ತೆ. ವೈಜ್ಞಾನಿಕ ಭಾಷೆಯಲ್ಲಿ ಈ ಶಿಲೀಂಧ್ರವನ್ನ ಸಂಭಾವ್ಯ ಕೃಷಿ ಭಯೋತ್ಪಾದನಾ ಆಯುಧ ಅಂತ ವರ್ಗೀಕರಿಸಲಾಗಿದೆ. ಈ ಶಿಲೀಂಧ್ರ ಪ್ರತಿ ವರ್ಷ ಶತಕೋಟಿ ಡಾಲರ್ ನಷ್ಟವನ್ನುಂಟು ಮಾಡುತ್ತಂತೆ. ಇದು ಅಮೆರಿಕವನ್ನ ಒಳಗಿಂದ ಅಸ್ಥಿರಗೊಳಿಸಲು ಚೀನಾ ನಡೆಸಿದ ರಹಸ್ಯ ಕಾರ್ಯಾಚರಣೆಯಂತಿದೆ. ಈ ವೈರಸ್ನಿಂದ ಮನುಷ್ಯ ಹಾಗೂ ಪ್ರಾಣಿಗಳಲ್ಲಿ ವಾಂತಿ, ಯಕೃತ್ತಿನ ಹಾನಿ ಮತ್ತು ಸಂತಾನೋತ್ಪತ್ತಿ ಸಮಸ್ಯೆಗೆ ಕಾರಣವಾಗಬಹುದು ಅಂತ ಪರಿಣಿತರು ಎಚ್ಚರಿಕೆ ನೀಡಿದ್ದಾರೆ. ಚೀನಿ ಕಮ್ಯುನಿಸ್ಟ್ ಪಕ್ಷದ ಪ್ರಮುಖ ವಿಶ್ಲೇಷಕರಾದ ಗಾರ್ಡನ್ ಜಿ ಚಾಂಗ್ ಇದು ಅಮೆರಿಕದ ಮೇಲಿನ ದಾಳಿ ಎಂದಿದ್ದಾರೆ. ಇದನ್ನ ತಡೆಯೋ ಏಕೈಕ ಮಾರ್ಗ ಅಂದ್ರೆ ಚೀನಾದೊಂದಿಗೆ ಸಂಬಂಧವನ್ನ ಮುರಿದುಕೊಳ್ಳೋದು ಅಂತ ಚಾಂಗ್ ಹೇಳಿದ್ದಾರೆ. ಚೀನಾದೊಂದಿಗೆ ಸಂಬಂಧ ಮುರಿದುಕೊಳ್ಳೋದು ಜನರಿಗೆ ದೊಡ್ಡ ಹೆಜ್ಜೆಯಂತೆ ಕಾಣಬಹುದು. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಇದು ಅನಿವಾರ್ಯ. ಇಲ್ಲ ಅಂದ್ರೆ ಅಮೆರಿಕ ದೊಡ್ಡ ಸಮಸ್ಯೆಯಲ್ಲಿ ಮುಳುಗಲಿದೆ ಅಂತ ಚಾಂಗ್ ಹೇಳಿದ್ದಾರೆ. ಅಮೆರಿಕ ಮತ್ತು ಚೀನಾ ನಡುವಿನ ಸಂಬಂಧ ಬಿರುಕು ಬಿಡುತ್ತಿರುವ ನಡುವೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಅಮೆರಿಕಕ್ಕೆ ಮತ್ತಷ್ಟು ಆತಂಕ ಉಂಟು ಮಾಡಿದೆ. ಉಭಯ ದೇಶಗಳ ಈ ಶೀತಲ ಸಮರ ಇನ್ನು ಯಾವ ಹಂತಕ್ಕೆ ಹೋಗಲಿದೆಯೋ ಅನ್ನೋ ಭಯ ಈಗ ವಿಶ್ವವನ್ನ ಕಾಡ್ತಿದೆ. ಸುರೇಶ್ ಕ್ಯಾದಿಗುಂಟೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.